ಈ ಬೇಸಿಗೆ ಶಿಬಿರದಲ್ಲಿ ಚೆನ್ನಾಗಾಯ್ತು. ಆಹಾರದ ಬಗ್ಗೆ ಹೇಳ್ಕೊಟ್ರು, ಪ್ಲಾಸ್ಟಿಕ್ಗೆ ಏನೇನು ನಾವು ಸೇವಿಸೋದು, ಯಾವ ಥರ ಪ್ಲಾಸ್ಟಿಕ್ಕು ನಮ್ಮ ದೇಹದೊಳಗಡೆ ಐತೆ ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಚಿತ್ರಕಲೆ, ಮುಖವಾಡ ಎಲ್ಲನೂ ಮಾಡಿಸಿದ್ದಾರೆ. ಧನ್ಯವಾದ. ನಾವು ಇಲ್ಲಿಗೆ ಫಸ್ಟ್ ಬಂದಿದ್ದೀವಿ, ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಇಲ್ಲೊಂದು ಪುನರ್ಚಿತ್ ಸಂಸ್ಥೆ ಇದೆ, ಬನ್ನಿ ಇದೇ ತರ ಅಂದ್ರೆ ಪಾಠ ಹೇಳ್ಕೊಡ್ತಾರೆ, ಪಕ್ಷಿ ಬಗ್ಗೆ. ಆವಾಗ ನಮ್ಮ ಅಕ್ಕನಿಗೆ ಹೆಲ್ತ್ ಸರಿ ಇರಲಿಲ್ಲ, ಆವಾಗ ಹೆಲ್ತ್ಗೆ ಇವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪುನರ್ಚಿತ್ ಸಂಸ್ಥೆಗೆ ತುಂಬಾ ಧನ್ಯವಾದಗಳು. ಇವಾಗ ನಮ್ಮ ಅಕ್ಕನಿಗೆ ಓದಕ್ಕೂ ಮತ್ತು ಆರೋಗ್ಯಕ್ಕೂ ಎಲ್ಲಕ್ಕೂ ಇವರೇ ಸ್ವಂತ ಇದು ಮಾಡಿ ನಮ್ಮ ಅಕ್ಕನಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಮಲ್ಲೇಶ ಅಂತ. ನನ್ನ ಹೆಸರು ಜಡ್ಸ ಮೆಂದಿಕಿ. ನಾವು ಫಸ್ಟ್ ಇಲ್ಲಿ ಬಂದಿರಲಿಲ್ಲ, ನಮ್ಮಣ್ಣ ಮತ್ತಿದ್ರು. ನಮ್ಮಣ್ಣ ಇಲ್ಲಿ ಎಲ್ಲ ಕಲಿಕೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲಕ್ಕೂ ಉಪಯೋಗ ಆಗುತ್ತೆ, ಬನ್ನಿ ಅಂತ ಕರ್ಕೊಂಡ್ಬಂದರು. ಫಸ್ಟು ಇಲ್ಲೇ ಗೊತ್ತಿದ್ವಿ. ಹಂಗೆ ಈ ಥರ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡ್ತೀವಿ, ಮಾತಾಡೋಕ್ಕೆಲ್ಲ ಅನ್ಸ್ತಿದ್ದೀವಿ. ಕರೆಕ್ಟಾಗಿ ಓದಕ್ಕೆ ಗೊತ್ತಿರಲಿಲ್ಲ. ಇವಾಗ ಇಂಗ್ಲೀಷ್ ಕ್ಲಾಸ್ ಎಲ್ಲ ಮಾಡ್ತಾವ್ರ. ಇಲ್ಲೂ ನಾಟಕ ಮಾಡೋದು ಅದು ಇದು. ಇವತ್ತು ಖುಷಿ ಆಯಿತು, ನಾಟಕ ಕೊಟ್ಟಿದ್ರು. ಆಮೇಲೆ ಆರೋಗ್ಯ ಬಗ್ಗೆ ಎಲ್ಲ ಹೇಳ್ತಾರೆ. ಮಕ್ಕಳನ್ನ ಕಳಿಸಿ ಡ್ಯಾನ್ಸ್ ಎಲ್ಲ ಮಾಡೋದೆಲ್ಲ ಇಲ್ಲಿ ಕೊಟ್ಟರು. ಸುಮಾರು ನಾವು ಕಲಿಸಿ ಹೊಸದಾಗಿ ಎಲ್ಲ ಆಕ್ಟಿವಿಟಿ ಎಲ್ಲ ಮಾಡಿಸಿ ಕಲಿಸ್ಕೊಟ್ಟಿದ್ದಾರೆ. ಸುಮಾರು ಮಾತಾಡಬೇಕು ಅನ್ಸಿದ್ರೆ ಮಾತಾಡ್ಬೋದು. ಹಾಂ, ಎಲ್ಲರಿಗೂ ಧನ್ಯವಾದಗಳು. ಈ ಸುಂದರ ಸಮಾರಂಭದ ಕೇಂದ್ರ ಬಿಂದುವಾದಂಥ ಪುನರ್ಚಿತ್ ಸಂಸ್ಥೆಗೆ ನಾವು ತುಂಬ ಋಣಭಾರಿಯಾಗಿದ್ದೇವೆ. ಯಾಕೆಂದರೆ ನಮಗೆ ಮೊದಲನೇ ಸಾರಿ, ನಾನು ಮನೆ ಪಕ್ಕ ಕೂಡ ಇದ್ರೂ ಇಷ್ಟು ವರ್ಷ ಆದ್ರೂ ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿರೋದು. ಪ್ರತಿ ಸಾರಿ ಸಮ್ಮರ್ ಕ್ಲಾಸ್ ಬಂದಾಗಲೂ ನನ್ನ ಮಗಂದು ಮದುವೆ ಫಿಕ್ಸ್ ಆಗಿದ್ದಕ್ಕೆ ಬ್ಯಾಲೆನ್ಸ್ ಆಗಲ್ಲ ಟೈಮು ಅಂತೇಳಿ 4 days ಇಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾನು ಇಲ್ಲಿಗೆ 4 days ಕಳಿಸ್ದೆ. ಬಟ್ ನನಗನ್ನಿಸ್ತು, ನಾನು 1 ತಿಂಗಳು ನಗರದಲ್ಲಿ ಫೀಸ್ ಕಟ್ಟಿ ಕಳಿಸೋದಕ್ಕಿಂತ ಇಲ್ಲಿ 4 days ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ಅನ್ನಿಸ್ತು. ಏಕೆಂದರೆ ಎಷ್ಟೋ ವಿಚಾರಗಳು ನಾನು ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾನು ಸುಮ್ಮನೆ ಆ್ಯಸ್ ಯೂಶುವಲ್ ಕ್ಯಾಶುವಲ್ ಆಗಿ ಬಂದಾಗ ತಿಳ್ಕೊಂಡು ನಾನು ನೋಡ್ತಾ ಇದ್ದೆ. ಇವರು ಯಾವ ಥರ ಮಕ್ಕಳಿಗೆ ಏನೇನು ಮಾಡ್ತಾರೆ ಎಂಬುದಾಗಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಪ್ರತಿಯೊಬ್ಬರು ಸರ್ ಕೂಡ ಪ್ರತಿಯೊಂದು ಸಣ್ಣ ಮಕ್ಕಳನ್ನು ಕೂಡ ಅವರು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಮತ್ತು ಯಾವ ಮಕ್ಕಳು ಸ್ವಲ್ಪ ವೀಕ್ ಇದ್ದಾರೆ ಆ ಮಕ್ಕಳ ಬಗ್ಗೆ ಸ್ಪೆಷಲ್ ಕನ್ಸರ್ನ್ ಇದೆ ಅವ್ರಿಗೆ, ಅದೊಂದು ನಾನು ಅಬ್ಸರ್ವ್ ಮಾಡಿದೆ. ಮತ್ತು ಒಂದು ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಆ್ಯಕ್ಚುಲಿ ಯಾರೋ ಧಾರವಾಡ ಅಲ್ಲ ಸರ್, ಆ ಸರ್ ಬಗ್ಗೆ ನಾನು ಹೇಳಬೇಕು. ಯಾಕೆಂದರೆ ನೋಡಿ, 4 days ನಾನು ಕೂಡ ಒಬ್ಬ ಕಲಾವಿದೇನೆ, ನಾನು ಕೂಡ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಿದ್ದೀನಿ ನಗರದಲ್ಲೆಲ್ಲ. ನಾನು ಕೂಡ ಸುಮಾರು ಸಮಾರಂಭದಲ್ಲಿ ನಾನು ಪ್ರೈಸ್ ತಗೊಂಡಿದ್ದೀನಿ. 4 daysಗೆಲ್ಲ ಅಷ್ಟೊಂದು ಕಲಿಸೋದು ಭಾಳ ಕಷ್ಟ ಇದೆ. ಬಟ್ ಅವರ ಎಫರ್ಟ್ನ ನಾವು ಮೆಚ್ಕೋಬೇಕಾಗಿದೆ. ದಯಮಾಡಿ ನಾವು ಪೋಷಕರ ಪರವಾಗಿ ನಾವು ಒಂದು ಬಿಗ್ ಕ್ಲಾಪ್ಸನ್ನ ಅವ್ರಿಗೆ ಕೊಡೋಣ. ಏಕೆಂದರೆ ಅದು ತುಂಬ ಕಷ್ಟ ಇದೆ, ನನ್ನ ಅನುಭವ ಇದೆ. ಅದು ನಾನು ಕೂಡ ಅದೇ ವೇನಲ್ಲಿರೋದ್ರಿಂದ ನನಗೆ ಗೊತ್ತು ಅದೇನು ಅಂತ. ಮತ್ತು ಹಾಗೆಯೇ ಇಲ್ಲಿರೋ ಪ್ರತಿಯೊಬ್ಬ ಸ್ಟಾಫ್ನು ಕೂಡ ನನಗೆ ಕೆಲವರ ಹೆಸರುಗಳು ಗೊತ್ತಿಲ್ಲ, ದಯಮಾಡಿ ಕ್ಷಮಿಸಿ. ಪ್ರತಿಯೊಂದು ಸ್ಟಾಫ್ಗಳು ಕೂಡ ತುಂಬ ಚೆನ್ನಾಗಿ ನೀವು ಕಲಿಸ್ತಾ ಇದ್ದೀರಾ ಮಕ್ಕಳಿಗೆ. ಇದೇ ಥರ ಪ್ರೋಗ್ರಾಮ್ ಇದ್ದರೆ ದಯಮಾಡಿ ಸರ್, ಸ್ಪೆಷಲ್ ರಿಕ್ವೆಸ್ಟು, ಸ್ವಲ್ಪ ಇದನ್ನು ಪಬ್ಲಿಸಿಟಿ ಜಾಸ್ತಿ ಮಾಡಿ. ಯಾಕೆಂದರೆ ಎಷ್ಟೋ ಪೇರೆಂಟ್ಸ್ಗಳಿಗೆ ಇದು ಗೊತ್ತಿಲ್ಲ. ನಮ್ಮ ಕಡೆನೇ ಎಷ್ಟೋ ಮಕ್ಕಳು ಇದ್ದಾವೆ, ಆ ಕಡೆ ಅನೇಕರಿಗೆ ಇದು ಗೊತ್ತಿಲ್ಲ. ಇದೇನಾದರೂ ಎಲ್ಲ ಮಕ್ಕಳಿಗೆ ಗೊತ್ತಾದರೆ ಈ ಪ್ರೋಗ್ರಾಮ್ ಇನ್ನು ಮತ್ತೆ ನೀವು ಇದೆಲ್ಲ ಮುಗಿಸೋ ತನಕ, ಅಂದರೆ ಬೇಸಿಗೆ ಸಮ್ಮರ್ ಹಾಲಿಡೇಸ್ ಹೋಗೋ ತನಕ ಇನ್ನೂ ಅನೇಕ ವಿಷಯವಾಗಿ ನೀವು ಇದನ್ನು ತಿಳಿಸ್ಕೊಡ್ಬೋದು. ನಾವು ಕೂಡ ನಿಮ್ಮ ಪರವಾಗಿ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ವಿಜಯಕುಮಾರಿ, ಇದೇ ಮೊದಲನೇ ವರ್ಷ. ನಾವು ಹೆಚ್ಚು ಕಡಿಮೆ 11 ವರ್ಷ ಆಯಿತು. ಪಕ್ಕದ ಮನೆ ಅಜ್ಜಿಯವರೆಲ್ಲ ಮಾತಾಡಿಸ್ತಾರೆ ಪ್ರೀತಿಯಿಂದ, ನಾವು ಅವರಿಂದ ಮಾತಾಡ್ತೀವಿ. ಹಿತ್ಲು ಮನೆ ಮದ್ದಲ್ವಲ್ಲ, ಹಿತ್ಲು ಗಿಡ ಮದ್ದಲ್ಲ. ಸೊ ಯಾವಾಗಲೂ ಅದು ಹಾಗೆ ನಮಗೆ ಜನರ ಹತ್ರ ಬಂದಾಗ ಕರ್ದೇನು ಕೊಟ್ಟರು ಮಲ್ಲಾಗ್ರ ಅಂತ ನಮ್ಮ ಕಡೆ ಗಾದೆನಲ್ಲೇ ಹೇಳೋದು. ಸೊ ಹಾಗಾಗಿ
ತುಂಬಾ ಸತಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ, ಮಾತಾಡಿದ್ದೀವಿ. ಮಕ್ಕಳಿಗೆ ಉಪಯೋಗ ಆಗೋದು ಮತ್ತೆ ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು ಎಲ್ಲ ಥರದ್ದು ಹೇಳ್ತಿರ್ತೀವಿ. ಈ ಬೇಸಿಗೆ ಶಿಬಿರದ ಬಗ್ಗೆ ನಾವು ನಮ್ಮ ನೋಟಿಸ್ ಬೋರ್ಡನ್ನು ಹೊರಗಡೆ ತೂಗಾಕಿರ್ತೀವಿ. ಹೆಚ್ಚು ಕಡಿಮೆ ಒಂದು 15 ದಿನ ಅಂತ ಮುಂಚೆನೆ ಹೊರಗಡೆ ತೂಗಾಕಿದಾಗ ಯಾರಿಗೆ ಆಸಕ್ತಿ ಇರುತ್ತೆ, ರೆಗ್ಯುಲರ್ ಆಗಿ ನಮಗೆ ಪ್ರತಿ ಶನಿವಾರ ಮಕ್ಕಳು ಬರ್ತಾರೆ, ಆ ಮಕ್ಕಳಿಗೆ ಹೇಳ್ತೀವಿ ಮತ್ತೆ ಅವ್ರ ಸ್ನೇಹಿತರಿಗೂ ಹೇಳಕ್ಕೆ ಹೇಳಿರ್ತೀವಿ. ಹಾಗಾಗಿ ತುಂಬಾ ಮಕ್ಕಳು ಬಂದ್ರೆ ನಮಗೂ ತುಂಬಾ ಮಕ್ಕಳು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಒಂದು 60-70 ಮಕ್ಕಳು, ಈಗ 3 ದಿನದಿಂದ 80 ಮಕ್ಕಳು ಬಂದಿದ್ದಾರೆ ಹೆಚ್ಚು ಕಡಿಮೆ. ಈ ಕೊನೆ ದಿನದಲ್ಲಿ 60 ಮಕ್ಕಳು ಉಳಿದಿದ್ದಾರೆ. ಫಸ್ಟ್ ದಿನದಿಂದ ಮಧ್ಯದಲ್ಲಿ ಬಂದ್ರೆ ಸೇರಿಸಲ್ಲ, ಮೊದಲನೇ ದಿನದಿಂದ ಕೊನೆ 4 ದಿನದವರೆಗೂ ಬಂದವರು ಮಾತ್ರ ಸೇರಿಸ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ಬೇಕಾದಂಥ ಬೇರೆ ಥರದ ಕ್ರಿಯೇಟಿವಿಟಿ, ಅವರ ಆಲೋಚನೆಗೆ ಬೇಕಾದಂಥ ನೆರವು ಬೇರೆ ಥರದ ಕಲಿಕೆಗಳಿಗೆ ಇರ್ತದೆ. ಹಾಗಾಗಿ ನಾವು ಒಳಗೆ ಬಂದು ನೋಡಿ ಅಂತ ನಿಮಗೆ ತುಂಬ ಸತಿ ಪೋಷಕರಿಗೆ ಹೇಳೋದು ಅದಕ್ಕೇನೆ, ಇಲ್ಲೇನು ನಡೀತಿದೆ. ಯಾಕೆಂದರೆ ಇದು ಒಬ್ಬರಿಗೋಸ್ಕರ ಅಲ್ಲ, ಎಲ್ಲರಿಗೂ. ನೀವು ಹೇಳಿದ್ರಲ್ಲ, ಯಾವುದೋ ಒಂದು ಮಗು ಎಲ್ಲೋ ಕಲಿಕೆನಲ್ಲಿ ಹಿಂದೆ ಇರುತ್ತೆ ಅಥವಾ ಇನ್ಯಾವುದ್ರಲ್ಲ ಆಸಕ್ತಿ ಇರುತ್ತೆ, ಅದಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ, ಅದಕ್ಕಿಂತದೊಂದು ಅವಕಾಶ ಕೊಟ್ಟಾಗ ಅದಕ್ಕೆ ಇನ್ನಷ್ಟು ಪ್ರೇರಣೆ ಆಗುತ್ತೆ. ಆ ಕಾರಣಕ್ಕೆ ಪೋಷಕರನ್ನು ಮತ್ತೆ ಮತ್ತೆ ಬನ್ನಿ, ಶಾಲೆಗೂ ಭೇಟಿ ಕೊಡಿ. ಮತ್ತು ನಾವು ಯಾವಾಗಲೂ ನಿರಂತರವಾಗಿ ಇರಲ್ಲ, ಇದು ನಾವು ರಜೆನಲ್ಲಿ ಮಾಡ್ತೀವಿ. ಪ್ರತಿ ಶನಿವಾರ ಮಕ್ಕಳನ್ನು ಕಳಿಸಿ, 11-20 ಮೇಲೆ ಸರ್ಕಾರಿ ಶಾಲೆ ಮುಗಿದ ಮೇಲೆ ಅಥವಾ ಬೇರೆ ನಿಮ್ಮ ಶಾಲೆ ಮುಗಿದ ಮೇಲೆ ಮಕ್ಕಳು ಬಂದರೆ 2 ಬ್ಯಾಚ್ ಇದೆ. ನಾವು 11:30 ಹಿಡಿದು 1:30 ತನಕ 1 ಬ್ಯಾಚ್ ಮಾಡ್ತೀವಿ 1ರಿಂದ 5ನೇ ತರಗತಿ. ಆಮೇಲೆ 6ರಿಂದ ಹೈಸ್ಕೂಲು ಕಾಲೇಜ್ವರೆಗೂ ಕೂಡ ಮಧ್ಯಾಹ್ನ 2:30ಯಿಂದ 5 ಗಂಟೆವರೆಗೂ ಕೂಡ ಇರ್ತದೆ. ಅವರಿಗೆ ಪೌಷ್ಟಿಕ ಆಹಾರವನ್ನು ನಾವು ಕೊಡ್ತೀವಿ. ಇಲ್ಲಿ ಸುಮ್ಮನೆ ಏನೋ ಒಂದು ಮಕ್ಕಳು ಬಂದು ಹೋಗ್ತಾರೆ ಅಂತಲ್ಲ, ಅವರ ಆರೋಗ್ಯನೂ ಕೂಡ ಮುಖ್ಯ. ಹಾಗಾಗಿ ನಾವು ಚಟುವಟಿಕೆ ಜೊತೆ ಆರೋಗ್ಯದ ಜೊತೆ ಅವರ ಕ್ರಿಯೇಟಿವಿಟಿಗೆ ಪ್ರೋತ್ಸಾಹ ಇದೆ. ಹಾಗಾಗಿ ಇನ್ಯಾರಾದರೂ ಮಾತಾಡೋರಿದ್ರೆ ದಯವಿಟ್ಟು ಬರ್ಬೋದು. ಯಾರು ಬೇರೆ ಸಂದರ್ಭದಲ್ಲಿ ವಿಚಾರಗಳನ್ನ ತಿಳ್ಕೊಂಡಿದ್ರು, ಆ ಕಾರಣಕ್ಕೆ ಬೇಗ ಪಿಕಪ್ ಮಾಡೋಕ್ಕಾಯಿತು ಮಕ್ಕಳಿಗೆ. ಸೊ ಹಾಗಾಗಿ ನೀವೇನಾದ್ರು ಹೇಳ್ತೀರಾ? ವ್ಯವಸ್ಥೆ ಮಾಡಿದ್ದಾರೆ. ಒಂದು ಹಾಡು ಹೇಳ್ತೀವಿ, ಆಮೇಲೆ ಎಲ್ಲರೂ ಸ್ನ್ಯಾಕ್ಸ್ ತಿಂದು ಹೋಗೋಣಂತೆ. ಹಳ್ಳಿಗೆ ಹೋಗುವ ಹಾಡು ಯಾರು ಬರ್ತೀರಿ? ಬನ್ನಿ.